ನಮಸ್ಕಾರ. ನಾಡಸಿರಿ ನಿಮ್ಮ ಸುದ್ದಿವಾಹಿನಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿ ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಗ್ರಾಮದ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಆರಂಭವಾದ ಭವ್ಯ ಪಲ್ಲಕ್ಕಿ ಉತ್ಸವವು ಜನರ ಗಮನ ಸೆಳೆಯಿತು. ಅಲಂಕೃತಗೊಂಡ ಬಸವಣ್ಣನವರ ಪಲ್ಲಕ್ಕಿ ಹಾಗೂ ಬಸವೇಶ್ವರರ ಭಾವಚಿತ್ರವನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ಉತ್ಸವಕ್ಕೆ ಜಾನಪದ ಕಲಾತಂಡಗಳು ವಿಶೇಷ ಕಳೆ ತಂದವು. ಜಾಂಜ್ ಪಥಕದ ಲಯಬದ್ಧ ತಾಳ ಹಾಗೂ ಡೊಳ್ಳು ಮೇಳದ ನಾದ ಮೆರವಣಿಗೆಯುದ್ದಕ್ಕೂ ಸಂಭ್ರಮದ ವಾತಾವರಣ ನಿರ್ಮಿಸಿತು. ಮೆರವಣಿಗೆಯ ಸಂದರ್ಭದಲ್ಲಿ ಮಹಿಳೆಯರು ಮನೆಗಳ ಮುಂದೆ ಆರತಿ ಬೆಳಗಿ ನೈವೇದ್ಯ ಅರ್ಪಿಸಿದರು. ಶ್ರೀ ಗುರು ಬಸವ ಲಿಂಗಾಯ ನಮಃ ಎಂಬ ಘೋಷಣೆಗಳು ಗಗನಕ್ಕೇರಿದವು. ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪವೃಷ್ಟಿ ಮಾಡುವ ಮೂಲಕ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಪಿ.ಎಲ್. ಪೂಜಾರಿ ಮಾತನಾಡಿ, ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ತತ್ವಗಳು ಇಂದಿನ ಸಮಾಜಕ್ಕೆ ಅತ್ಯಂತ ಪ್ರಸ್ತುತವೆಂದು ತಿಳಿಸಿದರು. ಅಲ್ಲದೆ ಸರ್ವಧರ್ಮೀಯರು ಒಂದಾಗಿ ಉತ್ಸವ ಆಚರಿಸಿರುವುದು ಭಾವೈಕ್ಯತೆಯ ಸಂಕೇತವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಸುಭಾಷ ಮಗದುಂ, ಕಲ್ಲಪ್ಪ ಸೊನ್ನದ, ಶಿವಾನಂದ ಮಗದುಮ, ದುಂಡಪ್ಪ ಹಿರಗಪ್ಪಗೋಳ, ಮಹೇಶ ಮಗದುಮ, ಮಲ್ಲಯ್ಯ ಮಠಪತಿ, ಸಚಿನ ಶೇಡಬಾಳ, ಶಿವಾನಂದ ಪೂಜಾರಿ, ಸುಭಾಷ ಪೂಜಾರಿ, ಸಚಿನ್ ಮಗದುಮ, ಶಿವರಾಜ ತುಬಚಿ, ರಮೇಶ ಮಗದುಮ, ಮಹೇಶ ಕಚ್ಚುನವರ, ಸಾಗರ ಕಟಗೇರಿ, ಸಿದ್ದು ಕಾಂಬಳೆ, ಕುಶು ಕಾಂಬಳೆ ಹಾಗೂ ಗ್ರಾಮದ ಗಣ್ಯರು, ಯುವಕ ಮಂಡಳದ ಸದಸ್ಯರು, ಸ್ತ್ರೀ ಶಕ್ತಿ ಸಂಘದ ಪದಾಧಿಕಾರಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಮೆರವಣಿಗೆಯ ಅಂತ್ಯದಲ್ಲಿ ಭಕ್ತಾದಿಗಳಿಗೆ ಅನ್ನಪ್ರಸಾದವನ್ನು ವಿತರಿಸಲಾಯಿತು. ನಮಸ್ಕಾರಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮೊಂದಿಗೆ ಇರಿ. ಧನ್ಯವಾದಗಳು.